ಮಹಾರಾಷ್ಟ್ರದ ಮಹಾಜಲ ಭೀಮಾ ನದಿ ತೀರದ ಜನರನ್ನು ಅಕ್ಷರಶಃ ಆತಂಕ ಭಯ ಹುಟ್ಟಿಸಿದೆ. ಯಾಕಂದರೆ ಕಳೆದ 10 ದಿನಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ನದಿ ಪಾತ್ರದ ಜನರು ಪ್ರತಿ ಕ್ಷಣಕ್ಕೂ ಕೂಡ ಪ್ರವಾಹದ ಭೀತಿಯಲ್ಲಿ ಕಾಲ ಕಳೀತಾರೆ. ನಾನೀಗ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮದಲ್ಲಿ ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಒಂದು ಫಿರೋಜಾಬಾದ್ ಗ್ರಾಮದಲ್ಲಿ ಭೀಮಾ ನದಿಯ ರಕ್ಕಸ ಪ್ರವಾಹಕ್ಕೆ ಗ್ರಾಮದಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಸ್ಥಾನ, ಮತ್ತೊಂದು ಕಡೆಗೆ ಈಶ್ವರಲಿಂಗ ದೇವಸ್ಥಾನ, ಇನ್ನೊಂದು ಕಡೆಗೆ ಹನುಮಾನ್ ದೇವಸ್ಥಾನ, ಮತ್ತೊಂದು ಅಂಬಿಗರ ಚೌಡಯ್ಯ ದೇವಸ್ಥಾನ, 4 ದೇವಸ್ಥಾನಗಳು ಕೂಡ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿರುವಂಥದ್ದು. ಅಂದರೆ ಇಲ್ಲಿ ಕಂಪ್ಲೀಟ್ ಆಗಿ ದೇವಸ್ಥಾನದ ಒಳಗ ಆವರಣಕ್ಕೂ ಕೂಡ ನೀರು ಹೊಕ್ಕಿರೋದ್ರಿಂದಾಗಿ ಸುಮಾರು 2 ರಿಂದ 3 ಅಡಿ ದೇವಸ್ಥಾನದ ಒಳಭಾಗದಲ್ಲಿ ನೀರು ಇರೋದ್ರಿಂದಾಗಿ ಭಕ್ತರಿಗೆ, ಇಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ದೇವರ ದರ್ಶನ ಮಾಡದೇ ಇರತಕ್ಕಂಥ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಗೆ ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಗಳು ಕೂಡ ನೀರು ನುಗ್ಗುವಂಥ ಆತಂಕ ಮನೆ ಮಾಡಿದೆ. ಇಲ್ಲಿರ್ತಕ್ಕಂಥ 2-3 ಗ್ರಾಮ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು. ಮತ್ತೊಂದು ಕಡೆಗೆ ಇಲ್ಲಿ ಕುರಿ ಶೆಡ್ಗಳನ್ನು ಹಾಕಿರ್ತಕ್ಕ ರೈತರು, ಈ ಗ್ರಾಮದ ಅಂದರೆ ಕುರಿಗಾಯಿಗಳು ತಮ್ಮ ಕುರಿಗಳನ್ನು ಇಲ್ಲಿ ಶೆಡ್ ಮುಖಾಂತರ ಹಾಕಿರ್ತಾ ಇದ್ರು. ಆದರೆ ಶೆಡ್ಡು ಕೂಡ ನೀರಿನಲ್ಲಿ ಮುಳುಗಡೆ ಆಗಿರೋದ್ರಿಂದಾಗಿ ಕುರಿಗಳನ್ನು ಕೂಡ, ಕುರಿ ಮೇಕೆಗಳನ್ನು ಕೂಡ ಬೇರೆ ಕಡೆಗೆ ಸ್ಥಳಾಂತರ ಮಾಡಿರುವಂಥದ್ದು. ಪಕ್ಕದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಭೀಮಾ ನದಿ ಇಲ್ಲಿ ಇರುವಂಥದ್ದು. ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಅಂದರೆ ಮಹಾರಾಷ್ಟ್ರದ ವೀರ್ ಜಲಾಶಯ, ಮಹಾರಾಷ್ಟ್ರದ ಶೀನಾ ಜಲಾಶಯ, ಮಹಾರಾಷ್ಟ್ರದ ಬೋರಿ ಹಳ್ಳ ಸೇರಿ ಒಟ್ಟು 2,90,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಭೀಮಾ ನದಿಗೆ ಹರಿಬಿಡಲಾಗಿದೆ. ಅಂತಂದರೆ ಮಹಾರಾಷ್ಟ್ರದಿಂದ ನೀರು ನೇರವಾಗಿ ಅಫಜಲ್ಪುರ ತಾಲೂಕಿನ ಸೊನ್ನ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಬಂದು ಸೇರ್ತಾ, ಅಲ್ಲಿಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ, ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ 2,90,000, ಅಂದರೆ ಮಹಾರಾಷ್ಟ್ರದಿಂದ ಎಷ್ಟು ನೀರು ಹರಿದು ಬರ್ತಾ ಇದೆ ಅಷ್ಟೇ ಪ್ರಮಾಣದ ನೀರು ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ ಹರಿಬಿಡಲಾಗ್ತಾ ಇರೋದ್ರಿಂದಾಗಿ ಸೊನ್ನ ಬ್ಯಾರೇಜ್ನ ಕೆಳಭಾಗದಲ್ಲಿ, ಅಂದರೆ ಅಫಜಲ್ಪುರ ತಾಲೂಕು, ಜೇವರ್ಗಿ ತಾಲೂಕು, ಚಿತ್ತಾಪುರ ಮತ್ತು ಕಲಬುರಗಿ ತಾಲೂಕಿನಲ್ಲಿ ಏನು ಭೀಮಾ ನದಿ ಹರಿತೆ, ಭೀಮಾ ನದಿ ತಟದಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಪ್ರತಿ ಕ್ಷಣ ಕೂಡ ಪ್ರವಾಹದ ಭೀತಿ, ಆತಂಕ ಮನೆ ಮಾಡಿರುವಂಥದ್ದು. ಪ್ರತಿ ಕ್ಷಣ ಕೂಡ ರಾತ್ರಿ ನಿದ್ದೆ ಮಾಡದೇ ಇರತಕ್ಕಂಥ ಪರಿಸ್ಥಿತಿ. ಯಾಕಂದರೆ ನದಿ ತಟದಲ್ಲಿರ್ತಕ್ಕಂಥ ಜನರು ಯಾವ ಸಂದರ್ಭದಲ್ಲಿ ನೀರು ಮನೆ ಹೊಕ್ಕುತ್ತೋ, ನಮ್ಮ ಜೀವಕ್ಕೆ ಕೂತು ಬರುತ್ತೆ ಅನ್ನುವಂಥ ಭಯದಲ್ಲಿಯೇ ಕಾಲ ಕಳೀತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ಅಂದರೆ ಭೀಮಾ ನದಿ ಪಾತ್ರದಲ್ಲಿ 94 ಹಳ್ಳಿಗಳಿಗೂ ಕೂಡ ಭೀಮಾ ನದಿಯ ಪ್ರವಾಹದ ಎಫೆಕ್ಟ್ ತಟ್ಟುವಂಥ ಸಾಧ್ಯತೆ ಇದೆ. ಅದೇನೇ ಇದ್ರೂ ಕೂಡ ಕಳೆದ ಅಂದರೆ 2020ರಲ್ಲಿನ ರಕ್ಕಸ ಪ್ರವಾಹಕ್ಕೆ ಕಲಬುರಗಿ ಜಿಲ್ಲೆ ಅಕ್ಷರಶಃ ನಲಗಿ ಹೋಗಿತ್ತು. ಇದೀಗ ಮತ್ತೆ ಮಹಾರಾಷ್ಟ್ರದ ಅಪಾರ ಪ್ರಮಾಣದ ನೀರು ಏನು ಹರಿಬಿಡಲಾಗ್ತಾ ಇದೆ. ಇದರಿಂದಾಗಿ ಮತ್ತೆ ಭೀಮಾ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಆತಂಕದಲ್ಲಿ ನೆರೆ ಹೊಡೆತ ಎಫೆಕ್ಟ್ ಕೊಡುತ್ತಾ ಅನ್ನುವಂಥ ಆತಂಕದಲ್ಲಿಯೇ ಕಾಲ ಕಳೀತಾ ಇದ್ದಾರೆ. ನಿಮ್ಮ ದೃಶ್ಯದಲ್ಲಿ ಚಿತ್ರಣ ಕಾಣಿಸ್ತಾ ಇದೆ. ಇದೇ ರೀತಿಯ ಚಿತ್ರಣ ಹಲವು ಕಡೆಗಳಲ್ಲೂ ಇರುವಂಥದ್ದು. ಅಂದರೆ ಕಲಬುರಗಿ ಜಿಲ್ಲೆಯ ಮಣ್ಣೂರು ಗ್ರಾಮದಲ್ಲೂ ಕೂಡ ಸುಮಾರು 8 ರಿಂದ 10 ಮನೆಗಳನ್ನು ಖಾಲಿ ಮಾಡಿಸಿರೋಂಥ ಗ್ರಾಮಕ್ಕೆ ನೀರು ನುಗ್ಗಿರುವಂಥದ್ದು. ದಿಕ್ಸಂಗ ಗ್ರಾಮದಲ್ಲಿ ಜವರ್ಗಿ ಬಿ ಗ್ರಾಮಕ್ಕೂ ಕೂಡ ಭೀಮಾ ನದಿ ನೀರು ಹೊಕ್ಕಿರೋದ್ರಿಂದ ಅಲ್ಲಿರ್ತಕ್ಕಂಥ ಜನರನ್ನು ಕೂಡ ಸ್ಥಳಾಂತರ ಮಾಡಲಾಗಿದೆ. ಮತ್ತೊಂದು ಗಂಜಿ ಕೇಂದ್ರ ತೆಗೆಯುವಂಥ ಕೆಲಸ ಕೂಡ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಭೀಮಾ ನದಿಯ ರಕ್ಕಸ ಪ್ರವಾಹ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ತಟದಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಅಕ್ಷರಶಃ ಭಯ ಭೀತಿ ಹುಟ್ಟಿಸಿದೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.